Hello students, welcome to Mathix MMJ channel. ಈ ವಿಡಿಯೋದಲ್ಲಿ ನಿಮಗೆ ಫಿಸಿಕ್ಸ್ ನ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಪ್ಲೋಡ್ ಮಾಡುವಂತಹ ನ್ಯೂಮರಿಕಲ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇದೇ ತರ ನ್ಯೂಮರಿಕಲ್ಸ್ ನಿಮ್ಮ ಫೈನಲ್ ಎಕ್ಸಾಮ್ ಬರುತ್ತೆ. ಓಕೆ ಸರ್, ತುಂಬಾ ಚಾಪ್ಟರ್ಸ್ ಇದೆಯಲ್ಲ ಸರ್, ಯಾವ ಚಾಪ್ಟರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ 10 ಔಟ್ ಆಫ್ 10 ತಗೋಬಹುದು ನಾನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಯ್ತಾ? ಯಾವ ಚಾಪ್ಟರ್ ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ, ಎಸ್ ಇಲ್ಲಿ ಕೊಟ್ಟಿದ್ದೀನಲ್ಲ, ಇಷ್ಟು ಚಾಪ್ಟರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಆಯ್ತಾ? ನಾನು 2 ನ್ಯೂಮರಿಕಲ್ಸ್ ಅನ್ನ ಮಾತ್ರ ಅಟೆಂಡ್ ಮಾಡ್ತೀನಿ, 10 ಔಟ್ ಆಫ್ 10 ತಗೋತೀನಿ ಸರ್, ನನಗೆ ಸಾಕಷ್ಟೇ, ಎಕ್ಸ್ಟ್ರಾ ಬೇಡ ಅಂತಂದ್ರೆ ಮೈ ಸಜೆಷನ್ ಕರೆಂಟ್ ಎಲೆಕ್ಟ್ರಿಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅದರ ವೆಯ್ಟೇಜ್ ಜಾಸ್ತಿ ಇರೋದ್ರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಅದು ಬಿಟ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಸರ್ ಅಂದ್ರೆ ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ತುಂಬಾ ಕಡಿಮೆ ಇದೆ. ಆಯ್ತಾ? ಸೊ ಅಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಒಂದು ನ್ಯೂಮರಿಕಲ್ ನ ಅಟೆಂಡ್ ಮಾಡಬಹುದು. ಸಪೋಸ್ ಏನಾದ್ರೂ ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ನ ಕೊಟ್ಟಿಲ್ಲ ಅಂತಂದ್ರೆ, ಫಾರ್ ಸೇಫರ್ ಸೈಡ್ ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ನ ಇಟ್ಕೊಳ್ಳಿ. ಸರ್, ಈ ಎರಡು ಚಾಪ್ಟರ್ ನ ನ್ಯೂಮರಿಕಲ್ ಡಿಫಿಕಲ್ಟ್ ಅಂತಂದ್ರೆ ರೇ ಆಪ್ಟಿಕ್ಸ್ ಅಂಡ್ ವೇವ್ ಆಪ್ಟಿಕ್ಸ್, ಈ ಎರಡು ಚಾಪ್ಟರ್ ಇಂದ ಒಂದು ಕ್ವಶನ್ ಬರುತ್ತೆ. ಓಕೆ, ಮೈ ಪರ್ಸನಲ್ ಸಜೆಷನ್ ಏನು ಅಂತಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್, ರೇ ಅಂಡ್ ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 3 ನ್ಯೂಮರಿಕಲ್ಸ್ ಬರುತ್ತೆ. ಆ 3 ನ್ಯೂಮರಿಕಲ್ಸ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 2 ಮಾತ್ರ. ಓಕೆ, ಫಿಸಿಕ್ಸ್ ಅಲ್ಲಿ ಇರೋದು ಟೋಟಲಿ 13 to 14 ಚಾಪ್ಟರ್ಸ್. ಅದರಲ್ಲಿ ನ್ಯೂಮರಿಕಲ್ಸ್ ಬರೋದು 10 ಚಾಪ್ಟರ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ. ಆ 10 ಚಾಪ್ಟರ್ ನ್ಯೂಮರಿಕಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ 4 ಚಾಪ್ಟರ್ ನ್ಯೂಮರಿಕಲ್ ನ ಪ್ರಾಕ್ಟೀಸ್ ಮಾಡಿ 2 ಕ್ವಶನ್ಸ್ ಅನ್ನ ಬರೆದು 10 ಔಟ್ ಆಫ್ 10 ಸ್ಕೋರ್ ಮಾಡ್ತೀರಾ? ಚಾಯ್ಸ್ ಇಸ್ ಯುವರ್ಸ್. ಓಕೆ, ಮತ್ತೆ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋಣ? ಲೆಟ್ಸ್ ವಿ ಆರ್ ಗೋಯಿಂಗ್ ಟು ಸಿ ದ ನ್ಯೂಮರಿಕಲ್ಸ್ ಫ್ರಮ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಫಸ್ಟ್ ನ್ಯೂಮರಿಕಲ್ ಫ್ರಮ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ. A uniform copper wire of length 2 meter and cross-sectional area 5 into 10 power minus 7 meter square carries a current of 2 ampere. Assuming that there are 8 into 10 power 28 free electrons per meter cube of copper, calculate drift velocity and how much time will an electron take to drift from one end of the wire to the other. This is the numerical. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ ಇಂದಾನೆ ತಗೊಂಡಿದ್ದೀನಿ. ಆಯ್ತಾ? ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಒಂದು ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಫಿಸಿಕ್ಸ್ ಅಲ್ಲಿ ನ್ಯೂಮರಿಕಲ್ ನ ಸಾಲ್ವ್ ಮಾಡಬೇಕು ಅಂದ್ರೆ ಒಂದು ಹಿಂಟ್ ಇದೆ. ಏನದು? ಫಸ್ಟ್ ಅಕಾರ್ಡಿಂಗ್ ಟು ದ ಕ್ವಶನ್ ನಾವ್ ಏನ್ ಫೈಂಡ್ ಔಟ್ ಮಾಡಬೇಕು, ವಾಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಅಕಾರ್ಡಿಂಗ್ ಟು ದ ಕ್ವಶನ್, ಅದನ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಈ ಕ್ವಶನ್ ಅಲ್ಲಿ ನಾವ್ ಏನನ್ನ ಫೈಂಡ್ ಔಟ್ ಮಾಡಬೇಕು? ಡ್ರಿಫ್ಟ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು ಅಂಡ್ ಟೈಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಟೈಮ್ ಅನ್ನ ಬಿಡಿ, ಡ್ರಿಫ್ಟ್ ವೆಲಾಸಿಟಿಗೆ ಬನ್ನಿ. ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ಬರೋದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ. ಆ ಚಾಪ್ಟರ್ ಅಲ್ಲಿ ಡ್ರಿಫ್ಟ್ ವೆಲಾಸಿಟಿಗೆ ರಿಲೇಟೆಡ್ ಫಾರ್ಮುಲಾಸ್ ಯಾವ್ದಿದೆ? ಓನ್ಲಿ 2 ಫಾರ್ಮುಲಾಸ್ ಆರ್ ದೇರ್. ವಿಚ್ ಆರ್ ದೋಸ್? ದ ಫಸ್ಟ್ ಒನ್, VD is equal to E, capital E, tau divided by M. This is the first formula. Another formula, I is equal to NEA VD. This is the second formula. Is it right? Sir, ಈ ಎರಡರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ನೀವು ಫಸ್ಟ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅಂದ್ರೆ ಕ್ವಶನ್ ಅಲ್ಲಿ ಮಾಸ್ ಕೊಟ್ಟಿರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿರಬೇಕು. ಕೊಟ್ಟಿದಾರಾ? ಇಲ್ಲ. ಸೊ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೆನ್ ಸೆಕೆಂಡ್ ಫಾರ್ಮುಲಾ ಬಂದ್ರೆ ಏರಿಯಾ ಕೊಟ್ಟಿರಬೇಕು. ಏರಿಯಾ ಇಸ್ ಗಿವನ್, E is given, N. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 8 into 10 power 28 ಕೊಟ್ಟಿದ್ದಾರೆ. ದೆನ್ ಕರೆಂಟ್ ಕೊಡಬೇಕು. ಎಸ್, ಕರೆಂಟ್ ಇಸ್ ಆಲ್ಸೋ given 2 ampere. ಹಾಗಾಗಿ we select the formula I is equal to NEA VD. ಓಕೆ, ಎಸ್. ಸೊ ಇವಾಗ ಆ ಫಾರ್ಮುಲಾ ಹಾಕಿ ಏನ್ ಬರುತ್ತೆ ನೋಡಿ. ಸೊ ಟೇಕ್ I is equal to NEA VD. Then what about VD? VD is equal to I divided by NEA ಅಂತ ಬಂತು. ಈಗ ಫಸ್ಟ್ ಗಿವನ್ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಗಿವನ್ ಏನೇನ್ ಕೊಟ್ಟಿದ್ದಾನೆ? ಗಿವನ್ L is given, length of the wire is given, how much? 2 meter. Area is given, how much? So 5 into 10 power minus 7 meter square. After that current is given, I is equal to 2 ampere. Number of electrons given, N is equal to 8 into 10 power 28. Find the drift velocity ಅಂತ ಕೇಳಿದಾನೆ. ಫಾರ್ಮುಲಾ ಸಿಕ್ಕಿದೆ. Then substitute the values. So VD is equal to, what is I? I is how much? 2 ampere. 2 divided by, what is N? Number of electrons 8 into 10 power 28 into, what is E? Given 1.6 into 10 power minus 19 into, what about A? Area. So area is how much? 5
into 10 power minus 7. Is it right? ಇದನ್ನ ಕ್ಯಾಲ್ಕುಲೇಟ್ ಮಾಡಿ 2 1s are 2 4s are, then drift velocity Vd is equal to 0.031 into 10 power minus 2 ಅಂತ ಬರುತ್ತೆ. ಸೊ ನಾನು ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿದ್ರೆ ಸೊ Vd is equal to ಒಂದು ಪಾಯಿಂಟ್ ಮುಂದೆ ಶಿಫ್ಟ್ ಮಾಡಿದ್ರೆ 0.31 into 10 power minus 2 ಇರೋದು minus 3 ಆಗುತ್ತೆ. ಸೊ drift velocity SI unit meter per second. So this is the drift velocity value. ಮುಗಿತಲ್ಲ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಹೌ ಮಚ್ ಟೈಮ್ ವಿಲ್ an electron take to drift from one end of the wire to the another end ಅಂತ ಕೇಳಿದ್ದಾರೆ. ಸಪೋಸ್ ಇವಾಗ ನಾನೊಂದು ವೈರ್ ತಗೋತೀನಿ. ದಿಸ್ ಇಸ್ ದ ವೈರ್ ನ ಲೆಂತ್ ಹೌ ಮಚ್? ವೈರ್ ನ ಲೆಂತ್ 2 ಮೀಟರ್ ಕೊಟ್ಟಿದ್ದಾರೆ. ಓಕೆ, ಈಗ ಎಲೆಕ್ಟ್ರಾನ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಒನ್ ಎಂಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ ಎಲೆಕ್ಟ್ರಾನ್. ಈಗ ಎಲೆಕ್ಟ್ರಾನ್ ಒನ್ ಎಂಡ್ ಇಂದ ಅನದರ್ ಎಂಡ್ ಗೆ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡ್ತಾ ಇದೆ? 2 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಆ 2 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತಗೊಂಡಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹೌದಲ್ಲ? ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂದಿದ್ರಿಂದ ಸೊ ಫಾರ್ಮುಲಾ ಏನ್ ಹಾಕೋತೀನಿ? ವೆಲಾಸಿಟಿ. ಯಾವ ವೆಲಾಸಿಟಿ? ಡ್ರಿಫ್ಟ್ ವೆಲಾಸಿಟಿ. ಅದು ಹಾಗೆ ಇರಲಿ. ವೆಲಾಸಿಟಿ ಫಾರ್ಮುಲಾ ಏನಪ್ಪಾ? ವೆಲಾಸಿಟಿ ಫಾರ್ಮುಲಾ ಡಿಸ್ಪ್ಲೇಸ್ಮೆಂಟ್. So velocity formula displacement by time. Is it right? But ನನಗೆ ಬೇಕಾಗಿರೋದೇನು? ಟೈಮ್. ಇದು ಯಾವ ವೆಲಾಸಿಟಿ ಇವಾಗ? ನಾರ್ಮಲ್ ವೆಲಾಸಿಟಿ ಅಲ್ಲ. ಯಾವ ವೆಲಾಸಿಟಿ? ಡ್ರಿಫ್ಟ್ ವೆಲಾಸಿಟಿ. ಐ ವಾಂಟ್ ಟೈಮ್. ಸೊ ಟಿ ಈ ಕಡೆ ತಗೊಳ್ಳಿ. ದೆನ್ ಸೊ ಡಿಸ್ಪ್ಲೇಸ್ಮೆಂಟ್ divided by drift velocity. ಹೌದಾ? then t is equal to what is displacement? Displacement means length of the wire. ವೈರ್ ನ ಲೆಂತ್ ಎಷ್ಟಿರುತ್ತೋ ಅಷ್ಟೇ ತಾನೇ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ ಆಗೋದು. ಹಾಗಾಗಿ ಲೆಂತ್ ಆಫ್ ದ ವೈರ್ ನ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಬರ್ಕೋಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ is 2 divided by drift velocity is 0.31 into 10 power minus 3. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 6.4 into 10 power minus 3 ಮೇಲೆ ಹೋದ್ರೆ plus 3 second. That's all. So this is the time value. ಒಂದು ಪಾಯಿಂಟ್ ಇಂದ ಅನದರ್ ಪಾಯಿಂಟ್ ಗೆ ಈ 2 ಮೀಟರ್ ಲೆಂತ್ ನ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ ಆಗ್ಲಿಕ್ಕೆ ತಗೊಂಡಿರುವಂತಹ ಟೈಮ್ ಎಷ್ಟು? 6.4 into 10 power plus 3 second. That's all. So this is the numerical. If you want, please take a screenshot. Next numerical ಹೋಗೋಣ. Okay, next second numerical. A wire having a length 2 meter, diameter 1 meter, resistivity 1.963 into 10 power minus 8 ohm meter is connected in series with a battery of EMF 3 volt and internal resistance 1 ohm. Full stop. Calculate the resistance of the wire and current in the circuit ಅಂತ ಕೇಳಿದಾನೆ. This is the second question. Okay, again don't change the strategy change ಮಾಡಬೇಡಿ. ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ? ಫಸ್ಟ್ ಅದನ್ನೇ ಐಡೆಂಟಿಫೈ ಮಾಡಬೇಕು. ಏನ್ ಫೈಂಡ್ ಔಟ್ ಮಾಡಬೇಕು? ಫಸ್ಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ ಎಲ್ಲೆಲ್ಲಿ ಬರುತ್ತಪ್ಪ? ರೆಸಿಸ್ಟೆನ್ಸ್ ಫಾರ್ಮುಲಾ V is equal to IR. ಇಲ್ಲಿ ಬರುತ್ತೆ ರೆಸಿಸ್ಟೆನ್ಸ್ ಫಾರ್ಮುಲಾ V is equal to IR, then R is equal to V by I ಅಂತ ಬರ್ಕೋತೀವಿ. Is it right? ಬಟ್ ಇದನ್ನ ತಗೋಬೇಕಾದ್ರೆ ಕರೆಂಟ್ ಕೊಟ್ಟಿರಬೇಕು, ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕು ನಾವು. ಹಾಗಾಗಿ ಈ ಫಾರ್ಮುಲಾ ಇಟ್ ಇಸ್ ನಾಟ್ ಪಾಸಿಬಲ್. Is it right? ಮತ್ತೆ ಇನ್ಯಾವ ಫಾರ್ಮುಲಾ ತಗೋಬೇಕು? ರೆಸಿಸ್ಟಿವಿಟಿ ಕೊಟ್ಬಿಟ್ಟಿದ್ದಾನೆ. ರೆಸಿಸ್ಟಿವಿಟಿ ಕೊಟ್ಟಿರೋದ್ರಿಂದ ಒಂದೇ ಫಾರ್ಮುಲಾ R is equal to rho L divided by A. ಹೌದಲ್ಲ? ಸೊ ಇದೊಂದೇ ಫಾರ್ಮುಲಾ ತಗೋತೀವಿ. R is equal to rho L by A. See, rho means resistivity is given, L means length given, A means what? Area. Area ಕೊಟ್ಟಿಲ್ಲ, ಬಟ್ ನಿಮಗೆ ಗೊತ್ತಿರುತ್ತೆ, ಒಂದು ಸ್ಮಾಲ್ ಟ್ವಿಸ್ಟ್ ಇರುತ್ತಿಲ್ಲ, ಅದನ್ನ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ. ಓಕೆ, ಮತ್ತೆ ಇನ್ಯಾಕೆ ಟೈಮ್ ವೇಸ್ಟ್ ಮಾಡಿದ್ರೆ we are going to solve this numerical. So first we are going to take the formula. ಯಾವ ಫಾರ್ಮುಲಾ ತಗೋಬೇಕಪ್ಪ? So R is equal to, okay, I'll write it here. So R is equal to rho L by A. Then R is equal to, what is rho? Rho is how much? 1.963 into 10 power minus 8 into what is L? Length is 2 meter divided by A. A means what? Area. Area ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ? ಕೊಟ್ಟಿಲ್ಲ, ಬಟ್ ಏರಿಯಾ ಬರ್ಕೋಬೇಕು. Is it right? Let us come to the point. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಎ ವೈರ್ ಅಂತ ಕೊಟ್ಟಿದ್ದಾನೆ. ಸೊ ವೈರ್ ಕೊಟ್ಟಿರೋದ್ರಿಂದ ವಾಟ್ ಈಸ್ ದ ವೈರ್ ನ ಕ್ರಾಸ್ ಸೆಕ್ಷನಲ್ ಏರಿಯಾ ಫಾರ್ಮುಲಾ? ವೈರ್ ನ ಕ್ರಾಸ್ ಸೆಕ್ಷನಲ್ ಏರಿಯಾ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್.
Is it right or wrong? ಇಲ್ಲಿ A is equal to pi r square ಅಂತ ಆಗುತ್ತೆ ಬಿಕಾಸ್ ಇಲ್ಲಿ ವೈರ್ ಕೊಟ್ಟಿರೋದ್ರಿಂದ ವೈರ್ ನ ಕ್ರಾಸ್ ಸೆಕ್ಷನಲ್ ಏರಿಯಾ ಫಾರ್ಮುಲಾ pi r square. ಅಕಸ್ಮಾತ್ ಏರಿಯಾ ಕೊಟ್ಟಿಲ್ಲ ವೈರ್ ಕೊಟ್ಟಿದ್ದಾನೆ ಅಂದ್ರೆ ನೀವು ಕಣ್ ಮುಚ್ಕೊಂಡು ಫಾರ್ಮುಲಾ ಬರೀಬೇಕೇನೋ pi r square ಅಂತ. ಓಕೆ, ಎಸ್, ದೆನ್ r is equal to 1.963 into 10 power minus 8 into 2 divided by what is pi value 3.1428 ಅಂತ ಬರುತ್ತೆ. ನಾವು 3.14 ತಗೊಳ್ಳೋಣ into what is r? r means radius, but question ಅಲ್ಲಿ radius ಕೊಟ್ಟಿಲ್ಲ ಗುರು, diameter ಕೊಟ್ಟಿದ್ದಾನೆ. ನಾವು ಡಯಾಮೀಟರ್ ಗೊತ್ತಲ್ಲ, ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಆದ್ರೆ ರೇಡಿಯಸ್ ಅಂದ್ರೆ ಏನು? ಹಾಫ್ ಆಫ್ ದ ಡಯಾಮೀಟರ್ ಮೀನ್ಸ್ ಎಷ್ಟು ಬರುತ್ತೆ? 0.5 ಮೀಟರ್ ಅಂತ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಮಾಡಿ, ಇಲ್ಲಿ 0.5 ಸ್ಕ್ವೇರ್ ಇದೆ, ಪುಟ್ ದ ಸ್ಕ್ವೇರ್. ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ r ಇಸ್ ಈಕ್ವಲ್ ಟು ನಿಮಗೆ 5 into 10 ಪವರ್ ಮೈನಸ್ 8 ಅಂತ ಬರುತ್ತೆ. r ಮೀನ್ಸ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್ SI ಯೂನಿಟ್ ಇಸ್ ಓಮ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ r. ಆರ್ ಸಿಕ್ತಲ್ಲ ನಮ್ಗೆ. ನೆಕ್ಸ್ಟ್ ಇನ್ನೇನ್ ಬೇಕು? ಈಗ ಕರೆಂಟ್ ಬೇಕು. ಸ್ವಲ್ಪ ಸಮಾಧಾನವಾಗಿ ಕೇಳಿ. ಇಲ್ಲಿ ಕರೆಂಟ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ V is equal to IR, I is equal to V by R ಹಾಕೋಬಹುದು. ಸರ್ ಆರ್ ಕಂಡಿಡಿದ್ವಿ, ವಿ ಅಂದ್ರೆ ವೋಲ್ಟೇಜ್ ಕೊಟ್ಟಿದ್ದಾನಲ್ಲ 3 ವೋಲ್ಟ್, ಅದು EMF. ಇಸ್ ಇಟ್ ರೈಟ್? ಸೊ ಯಾವಾಗ ಕ್ವಶನ್ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಗಿವನ್ ಇರುತ್ತೋ, ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವಾಗ ಕ್ವಶನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೋ ಆಗ ಕರೆಂಟ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದೇ ಫಾರ್ಮುಲಾ ಹಾಕೋಬೇಕು. ಯಾವ್ದು ಸರ್ ಫಾರ್ಮುಲಾ ಅಂತಂದ್ರೆ I is equal to ಎಪ್ಸಿಲಾನ್ ಡಿವೈಡೆಡ್ ಬೈ R plus R. ಇದೊಂದೇ ಫಾರ್ಮುಲಾ ಹಾಕೋಬೇಕು. ಸಪೋಸ್ ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಗಿವನ್, ಓಕೆ, ಅಕಸ್ಮಾತ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ನೆಗ್ಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಅಥವಾ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ V is equal to IR ಫಾರ್ಮುಲಾ ಹಾಕೊಂಡು I ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಬಟ್ ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಪ್ರೆಸೆಂಟ್, ದಿಸ್ ಇಸ್ ದ ಓನ್ಲಿ ಫಾರ್ಮುಲಾ ಟು ಫೈಂಡ್ ಔಟ್ ದ ಕರೆಂಟ್. Okay, then so I is equal to epsilon means EMF is how much? 3 divided by R is how much? 5 into 10 power minus 8. 5 into 10 power minus 8 plus what about small r? Small r is how much? 1. Write it here 1. Then I is equal to ಆಮೇಲೆ ಮರ್ತು ಕೂಡ 3 divided by higher 5 ಇದೆ, ಇಲ್ಲಿ 1 ಇದೆ, 1 plus 5 6 into 10 power minus 8 ಅಂತ ಬರೆದ್ಬಿಟ್ಟಿರಾ. ಓಕೆ, ಆನ್ಸರ್ ಆಮೇಲೆ. ಓಕೆ, ದೆನ್ 3 divided by 5 into 10 power minus 8 ಅಂದ್ರೆ 0.02345678 plus 1 ಅಂತ ಹೌದಲ್ಲ. ಇದನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಸೊ I is equal to 3 divided by 1.000005 ಅಂತ ಬರುತ್ತೆ. ಇದನ್ನ ನಾವು ಸಿಂಪಲ್ ಆಗಿ ಸೊ I is equal to 3 divided by 1 ಅಂತ ಬರ್ಕೋಬಹುದಲ್ಲ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 3 divided by 1 ಅಂದ್ರೆ ಏನು? 3. What is the estimate for current? Ampere. This is the answer. I is equal to 3 ampere. ಹೌದಾ? ಇಷ್ಟೇ ಸಿಂಪಲ್. Is it right? ಇದು ಅರ್ಥ ಆಗ್ಲಿಲ್ವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. Definitely I will clear your doubt. Okay, so please take a screenshot. Next numerical, 2 cells of EMF 2 volt and 4 volt and internal resistance 1 ohm and 2 ohm respectively are connected in parallel. Please keep it in mind. So has to send the current in the same direction through an external resistance of 20 ohm coil. Find the potential difference across the resistor 20 ohm ಅಂತ ಕೇಳಿದಾನೆ. ಓಕೆ, ದಿಸ್ ಇಸ್ ದ ಕ್ವಶನ್. ಡೋಂಟ್ ಚೇಂಜ್ ದ ಸ್ಟ್ರಾಟರ್ಜಿ. ಸೊ ಏನು ಸ್ಟ್ರಾಟರ್ಜಿ? ಫಸ್ಟ್ ಏನನ್ನ ಫೈಂಡ್ ಔಟ್ ಮಾಡಬೇಕು, ಅದನ್ನ ಐಡೆಂಟಿಫೈ ಮಾಡ್ಬೇಕಲ್ವಾ. ಏನನ್ನ ಫೈಂಡ್ ಔಟ್ ಮಾಡಬೇಕು ಈ ಕ್ವಶನ್ ಅಲ್ಲಿ? ಪೊಟೆನ್ಶಿಯಲ್ ಡಿಫರೆನ್ಸ್ ಮೀನ್ಸ್ ವಾಟ್? ವೋಲ್ಟೇಜ್. ವೋಲ್ಟೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸಿಗಾಕೊಳ್ತು ವೋಲ್ಟೇಜ್ ಫಾರ್ಮುಲಾ ಏನು? V is equal to IUR. V is equal to IR. ಹೌದಲ್ಲ? R ಅಂತಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟರ್ 20 ಓಮ್ ನಮಗ್ ಗೊತ್ತಿದೆ, ಚಿಕ್ಕ ಮಕ್ಳು ಬೇಕಾದ್ರೆ ಹೇಳ್ಬಿಡ್ತಾರೆ, ನಿಮ್ಗೂ ಗೊತ್ತದು. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಐ ಕಂಡುಹಿಡಿಯಬೇಕು. ಐ ಕಂಡುಹಿಡಿಯಲಿಕ್ಕೆ ಯಾವ ಫಾರ್ಮುಲಾ ಹಾಕಬೇಕು ಸರ್ ಅಂದ್ರೆ ಪ್ರೀವಿಯಸ್ ನ್ಯೂಮರಿಕಲ್ ಅಲ್ಲಿ ಹೇಳಿದೀನಿ. ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಗಿವನ್, ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ವಿಚ್ ಫಾರ್ಮುಲಾ ವಿ ಶುಡ್ ಟೇಕ್? ನನ್ ಅದರ್ ದನ್ ಐ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಡಿವೈಡೆಡ್ ಬೈ R plus R. ಇದೇ ಫಾರ್ಮುಲಾ ತಗೋಬೇಕು. ಹೌದಲ್ವಾ? ಎಪ್ಸಿಲಾನ್ ಅಂದ್ರೆ EMF. ಸರ್ ಇಲ್ಲಿ 2 EMF ಅನ್ನ ಕೊಟ್ಬಿಟ್ಟಿದಾನಲ್ಲ, ಯಾವ್ದನ್ನ ತಗೋಬೇಕು?
ಸರ್ ಸ್ಮಾಲ್ ಲೆಟರ್ ಆರ್ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್. ಇಲ್ಲಿ ಎರಡು ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಬಿಟ್ಟಿದಾನಲ್ಲ, ಯಾವ್ದನ್ನ ತಗೋಬೇಕು ಅಂತಂದ್ರೆ ಎಸ್ ಎರಡರದು ಈಕ್ವಿವೆಲೆಂಟ್ ಇ ಎಂ ಎಫ್, ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಸ್ ಇ ಕ್ಯೂ ಅಂಡ್ ಆರ್ ಇ ಕ್ಯೂ ನ ಫೈಂಡ್ ಔಟ್ ಮಾಡಿ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಕರೆಂಟ್ ವ್ಯಾಲ್ಯೂ ಕಂಡಿಡಿದು ಈ ಫಾರ್ಮುಲಾಗ ಹಾಕಬೇಕು. ಅರ್ಥ ಆಯ್ತಾ? ಸಾಲ್ವ್ ಮಾಡೋಣ. ಲೆಟ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ನ್ಯೂಮರಿಕಲ್. ಎಸ್ ಓಕೆ, ಫಸ್ಟ್ ಡಯಾಗ್ರಾಮ್ ಬರೆಯೋಣ. ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ ಬರೀಬೇಕು ಅನ್ನೋದೇನಿಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಡಯಾಗ್ರಾಮ್ ಬರೀತೇನೆ. 2 cells, this is the first cell, ಇದರ EMF 2 volt and first cell ನ internal resistance 1 ohm and the second cell, so second cell ನ EMF is how much? 4 volt, internal resistance is how much? 2 ohm, both are connected in parallel. yes, ಎರಡು parallel connect ಮಾಡಿದೀನಿ. okay, then after that this is the direction of current. ಈ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆಯೋ ಅದೇ ಡೈರೆಕ್ಷನ್ ಅಲ್ಲಿ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ತೀನಿ, ಅದರ ವ್ಯಾಲ್ಯೂ 20 ohm. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಈಗ ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಆರ್ ವೋಲ್ಟೇಜ್ ಇದೆ ಅನ್ನೋದನ್ನ ಕಂಡುಹಿಡಿಬೇಕು. ಫಾರ್ಮುಲಾ ಎಸ್ ಸೇಮ್ ಫಾರ್ಮುಲಾ, V is equal to IR. ಆರ್ ಅಂದ್ರೆ ಗೊತ್ತು 20, ಬಟ್ ಐ ಬೇಕಲ್ವಾ? ಐ ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ಯಾವ್ದು ಹಾಕೋಬೇಕು ಅಂತ ಹೇಳಿದೀನಿ. I is equal to ಎಪ್ಸಿಲಾನ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಇಲ್ಲಿ ಎರಡು ಸೆಲ್ ಇರೋದ್ರಿಂದ ಏನ್ ಫೈಂಡ್ ಔಟ್ ಮಾಡಬೇಕು ಕಂಪಲ್ಸರಿ? ಈಕ್ವಿವೆಲೆಂಟ್ EMF, 2 internal resistance are given, ಹಾಗಾಗಿ equivalent internal resistance ಕಂಡುಹಿಡಿಬೇಕು. is it right? so first EEQ find out ಮಾಡೋಣ. what is the E value of EEQ? if two cells are connected in parallel, ಎರಡು ಸೆಲ್ ಪ್ಯಾರಲಲ್ ಕನೆಕ್ಟ್ ಆಗಿದ್ರೆ ಯಾವ ಫಾರ್ಮುಲಾ ತಗೋಬೇಕು? ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ. EEQ is equal to epsilon 1 R2 plus epsilon 2 R1 divided by R1 plus R2. ಏನ್ ಸರ್ ಹಿಂಗ್ ಬರ್ಕೊಂಡ್ಬಿಟ್ರೆ? ಇದು ಫಾರ್ಮುಲಾ ರೆಡಿಮೇಡ್ ಡೆರಿವೇಶನ್ ಅಲ್ಲಿ ಬರೋದು, ನಾನು ಸಪರೇಟ್ ಆಗಿ ಏನ್ ಬರ್ಕೊಂಡಿಲ್ಲ ಎಕ್ಸ್ಟ್ರಾ. ಓಕೆ, ಸಬ್ಸ್ಟಿಟ್ಯೂಷನ್ ಮಾಡ್ರಪ್ಪ ವ್ಯಾಲ್ಯೂ. EEQ is equal to epsilon 1 ಅಂದ್ರೆ ಎಷ್ಟು? 2 volt. 2. what is the value of R2? R2 is 2 plus what is the value of E2? E2 is 4. what is the value of R1? R1 is 1 divided by R1 plus R2. 1 plus 2 ಡೈರೆಕ್ಟ್ ಆಗಿ 3 ಅಂತ ಬರೀಬಹುದಲ್ವಾ? ಕನ್ಫ್ಯೂಸ್ ಇಲ್ಲ ಅಲ್ಲ? ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ವಾಟ್ ವಿ ಗೆಟ್? EEQ is equal to 2 plus 2, sorry 2 into 2 4, 4 into 1 4, then 4 plus 4 8, 8 divided by 3, equivalent EMF SI unit volt EEQ ಸಿಕ್ತು ನಮಗೆ. ಅದೇ ತರ ಸೊ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ REQ ಫೈಂಡ್ ಔಟ್ ಮಾಡಿ. ಏನು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ REQ ಫಾರ್ಮುಲಾ ಏನು? R1 R2 divided by R1 plus R2. is it right? what is the value of R1? 1. R2 is 2, 2 ones are 2 divided by 1 plus 2 is 3. so REQ SI unit is ohm. SI unit ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಕಣ್ರೋ, ಮರೆತ್ರೆ ಒಂದೊಂದು ಮಾರ್ಕ್ಸ್ ಹೋಗೆ ಚೊಂಬೆ. ಆಯ್ತಾ? ನೀವ್ ಅನ್ಕೋತೀರಿ ಮಗ 5 out of 5 ಬಂದೇ ಬರುತ್ತೆ, ಬಟ್ ನಾವು 3 ಕೊಟ್ಟಿರ್ತೀವಿ ಬಿಕಾಸ್ SI ಯೂನಿಟ್ ಬರೋದಿಲ್ಲ ಅದಕ್ಕೆ. ಓಕೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈಗ EEQ REQ ಸಿಕ್ತಲ್ವೇನಪ್ಪ? ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಐ ಕಂಡು ಹಿಡಿದು ಬಿಡುವ. ಎಸ್, I is equal to what is EEQ? 8/3. okay, then R, what is R value? 20 ohm. external resistance 20 ohm. ಇದು ಪ್ಲಸ್ what is REQ? 2/3. ಹೌದಲ್ಲ? then I is equal to 8/3 ಹಾಗೆ ಬರ್ಕೋತೀನಿ ಹೋಲ್ ಡಿವೈಡೆಡ್ ಬೈ 3 LCM ತೆಗೆದ್ರೆ ಇಲ್ಲಿ ಏನ್ ಬರುತ್ತಪ್ಪ? 60 ಪ್ಲಸ್ 2 ಅಂತ ಬರುತ್ತೆ. ಸೊ ಈಗ ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ? 3 get ಕ್ಯಾನ್ಸಲ್. ರಿಮೈನಿಂಗ್ ಏನ್ ಉಳಿತು ನನಗೆ? 8 divided by 62 ಅಂತ ಬಂತು. ದಟ್ ಈಸ್ ಐ. ಐ ಅಂದ್ರೆ ಕರೆಂಟ್. ಕರೆಂಟ್ ನ SI ಯೂನಿಟ್ ಏನು? ಆಂಪಿಯರ್. ಇಷ್ಟ ಇಡ್ಬೋದಲ್ಲ? 8 divided by 62 ಆಂಪಿಯರ್. ಕರೆಂಟ್ ವ್ಯಾಲ್ಯೂ ಸಿಕ್ತಾ ಇವಾಗ? ಎಸ್, ಕರೆಂಟ್ ಸಿಕ್ಕದ್ಮೇಲೆ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಷನ್ ಮಾಡಿ ವಿ ಗೆಟ್ ದ ವೋಲ್ಟೇಜ್. ಎಷ್ಟು ಬರುತ್ತೆ ಸರ್? V is equal to what is I? I is 8 divided by 62 into what is R? R is how much? 20. yes, 20. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. SI ಯೂನಿಟ್ ವೋಲ್ಟೇಜ್ ಅನ್ನೋದನ್ನ ಮಾತ್ರ ಮರಿಬೇಡಿ. ವಿತೌಟ್ ಫೈಲ್ SI ಯೂನಿಟ್ ಬರೀಲೇಬೇಕು. ದಿಸ್ ಇಸ್ ದ ಸೊಲ್ಯೂಷನ್. ಇದು ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು ಎಷ್ಟು ಬರುತ್ತೆ ಅಂತ. ಓಕೆ, ಎಸ್, ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಇಫ್ ಯು ವಾಂಟ್.
ನೆಕ್ಸ್ಟ್ ಫೋರ್ತ್ ನ್ಯೂಮರಿಕಲ್, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಹಾಟ್ ಸ್ಪಾಟ್ ನ್ಯೂಮರಿಕಲ್ಸ್ ಅಂತ ಹೇಳ್ತಾರಲ್ಲ ಆ ತರ ನ್ಯೂಮರಿಕಲ್ಸ್ ಇದು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. A battery of internal resistance 3 ohm is connected to a 20 ohm resistor and potential difference across the resistor is 10 volt. If another resistor of 30 ohm is connected in series with the first resistor and battery is again connected to the combination, calculate the EMF and terminal potential difference across the combination. This is the question. ಈ ಕ್ವಶನ್ ಅನ್ನ ಒಂದು ಸಲ ಓದಿದ್ರೆ ಒಂದ್ ಡೈಲಾಗ್ ಇದೆಯಲ್ಲ, ಯಾವನ್ಗ ಅರ್ಥ ಆಯ್ತು ಅಂತ, ಸೊ ಆ ತರ ಅನ್ನಿಸ್ಬಿಡುತ್ತಿದ್ದು. ಓಕೆ, ತುಂಬಾ ಕೇರ್ಫುಲ್ ಆಗಿ ಸ್ಲೋಲಿ ಕ್ವಶನ್ ಅನ್ನ ಓದಿದ್ರೆ ತುಂಬಾ ಈಸಿಯಾಗಿ ಆನ್ಸರ್ ಮಾಡಬಹುದು. ಆರ್ಟ್ ಸ್ಪಾಟ್ ಅಲ್ಲಿ ಏನಾದ್ರು ಕ್ವಶನ್ಸ್ ಅನ್ನ ಕೇಳಿದ್ರೆ ಈ ರೀತಿ ಕೇಳ್ತಾರೆ, ಬಟ್ ವೆರಿ ವೆರಿ ಸಿಂಪಲ್. ಓಕೆ, ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಸ್ಲೋ ಆಗಿ ಹೇಳ್ಕೊಡ್ತೀನಿ, ನೀಟಾಗಿ ಕಲ್ತ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಟ 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 ಅಂತ ಕಮೆಂಟ್ ಮಾಡ್ತಾ ಇರ್ತೀರಿ, ನಾನು ಚಟ 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 ಅಂತ ಆನ್ಸರ್ ಮಾಡ್ತಾ ಇರ್ತೀನಿ. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. A battery of internal resistance 3 ohm. Yes, ಒಂದು ಬ್ಯಾಟ್ರಿ ಇದೆ. Yeah, this is the battery. Case 1, ಫಸ್ಟ್ ಕೇಸ್, ಒಂದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿಯ EMF ನ E ಅಂತ ಕರೆಯೋಣ. ಈ ಬ್ಯಾಟ್ರಿಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಎಷ್ಟಿದೆ ಇಂಟರ್ನಲ್ ರೆಸಿಸ್ಟೆನ್ಸ್? ಸ್ಮಾಲ್ ಲೆಟರ್ R is equal to 3 ohm. Is it right? So ಅದಕ್ಕೆ 20 ohm ರೆಸಿಸ್ಟರ್ ನ ಕನೆಕ್ಟ್ ಮಾಡಿದೀವಿ. ಎಸ್, ಇದಕ್ಕೆ 20 ohm ಎಕ್ಸ್ಟರ್ನಲ್ ರೆಸಿಸ್ಟರ್ ನ ಕನೆಕ್ಟ್ ಮಾಡಿದೀನಿ. ದಟ್ ಈಸ್ ಕ್ಯಾಪಿಟಲ್ R is equal to 20 ohm. ಆಯ್ತಾ? ದೆನ್ ಅಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ ಇಸ್ 10 ವೋಲ್ಟ್. ಸೊ ಈ ಕಂಡೀಷನ್ ಅಲ್ಲಿ ಈ ಅಕ್ರಾಸ್ ದ ರೆಸಿಸ್ಟರ್ ಇದರ ಪೊಟೆನ್ಶಿಯಲ್ ಡಿಫರೆನ್ಸ್ V is equal to 10 ವೋಲ್ಟ್ ಇದೆ. ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ E ಅಂತ ಕೇಳಿದಾನೆ. ಇದು ಫಸ್ಟ್ ಕಂಡೀಷನ್. ಓಕೆ, ಕನ್ಫ್ಯೂಸ್ ಆಗಬೇಡಿ. ಸೊ ಡೌಟ್ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆಯ್ತಾ? ಸೆಕೆಂಡ್ ಕಂಡೀಷನ್ ಏನು ಅಂತಂದ್ರೆ ಇದೇ ಡಯಾಗ್ರಾಮ್. ಸೆಕೆಂಡ್ ಕಂಡೀಷನ್, ಅದೇ ಬ್ಯಾಟ್ರಿ ತಗೋತೀನಿ, EMF E, ಅದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, R is equal to 3 ohm, ಅದಕ್ಕೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿದ್ರು. ಎಷ್ಟು ಕನೆಕ್ಟ್ ಮಾಡಿದ್ರು? 20 ohm ನ ಕನೆಕ್ಟ್ ಮಾಡಿದ್ರು. ಅಕ್ರಾಸ್ ದ ರೆಸಿಸ್ಟರ್ 20 ohm ಅಲ್ಲಿ ವೋಲ್ಟೇಜ್ ಎಷ್ಟಿತ್ತು? 10 ವೋಲ್ಟ್ ಇತ್ತು. ಹೀಗೇನ್ ಮಾಡಿದರೆ ಎಕ್ಸ್ಟ್ರಾ ಒಂದು ರೆಸಿಸ್ಟರ್ ನ ತಗೊಂಡು, ಎಷ್ಟು ಅದ್ರದ್ದು 30 ohm ನ ತಗೊಂಡು ಇದೇ ಕಾಂಬಿನೇಷನ್ ಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಹೇಗೆ ಸರ್ ಅಂತಂದ್ರೆ ಎಕ್ಸ್ಟ್ರಾ ಒಂದು ರೆಸಿಸ್ಟರ್ ನ ತಗೊಂಡು, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಕ್ಸ್ಟ್ರಾ ಒಂದು ರೆಸಿಸ್ಟರ್ ನ ತಗೊಂಡು ನಾನು ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಇದನ್ನ R ಡ್ಯಾಶ್ ಅಂತ ಕರಿತೀನಿ, ಇದು R ಅನ್ಕೊಳ್ಳಿ. ಸೊ ಈಗ R ಡ್ಯಾಶ್ ಎಷ್ಟಪ್ಪ? 30 ohm ನ ಕನೆಕ್ಟ್ ಮಾಡಿದ್ದೀನಿ ಸೀರೀಸ್ ಅಲ್ಲಿ. ಹಾಗಾದ್ರೆ ವಾಟ್ ಈಸ್ ದ ನ್ಯೂ EMF ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಎಷ್ಟಾಯ್ತು ಅಂತ ಕೇಳಿದಾನೆ. ಓಕೆ, ಸೊ ಇಲ್ಲಿ ಕ್ಲಾರಿಟಿ ಇರಲಿ ನಿಮಗೆ. ಫಸ್ಟ್ ಕಂಡೀಷನ್ಸ್ ಅಲ್ಲಿ ಒಂದು ಇಂಟರ್ನಲ್ ಇದೆ, ಒಂದೇ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದೆ. ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ EMF ಆಫ್ ದಿಸ್ ಸೆಲ್ ಅಂತ ಕೇಳಿದಾನೆ. ಸೆಕೆಂಡ್ ಕಂಡೀಷನ್ ಅಲ್ಲಿ ಸೊ ಇದೇ ಸರ್ಕ್ಯೂಟ್ ಗೆ ಎಕ್ಸ್ಟ್ರಾ ಒಂದು ರೆಸಿಸ್ಟರ್ ನ ಕನೆಕ್ಟ್ ಮಾಡ್ತೀನಿ ಸೀರೀಸ್ ಅಲ್ಲಿ. ಆಗ EMF ಏನಾಗಿದೆ ಬ್ಯಾಟ್ರಿದು, ಮತ್ತೆ ವಾಟ್ ಈಸ್ ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಯ್ತು ಅಂತ ಕೇಳಿದಾನೆ. ಓಕೆ, ಎರಡನ್ನು ಸಾಲ್ವ್ ಮಾಡಬೇಕು. ಇದು ಹಾಟ್ ಸ್ಪಾಟ್ ಅಲ್ಲಿ ಕೇಳೋ ನ್ಯೂಮರಿಕಲ್ಸ್, ಏನು ಕನ್ಫ್ಯೂಸ್ ಇಲ್ಲ ಅಲ್ಲ? ಸ್ಟಾರ್ಟ್ ಮಾಡ್ಲಾ? ಓಕೆ, ಎಸ್. ಈಗ ಕೇಸ್ 1 ಸಾಲ್ವ್ ಮಾಡೋಣ. ಕರೆಕ್ಟ್ ಆಗಿ ನೋಡ್ಕೊಳ್ರ. ಓಕೆ, ಎಸ್, ಬ್ಯಾಟ್ರಿ ಅದ್ರ EMF ಏನು? ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಹೌ ಮಚ್? R is equal to 3 ohm. ಅದಕ್ಕೆ ಎಕ್ಸ್ಟರ್ನಲ್ ರೆಸಿಸ್ಟರ್ ನ ಕನೆಕ್ಟ್ ಮಾಡಿದ್ರು, ಅದರ ವ್ಯಾಲ್ಯೂ R is equal to ಕ್ಯಾಪಿಟಲ್ R is equal to 20 ohm. ವಾಟ್ ಅಬೌಟ್ ದ ವೋಲ್ಟೇಜ್? V is equal to 10 volt. Then what is the EMF ಅಂತ ಕೇಳಿದಾನೆ. ಸೊ ಈಗ EMF ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಫಾರ್ಮುಲಾ ಗೊತ್ತಿರೋದೇನು? V is equal to IR. ಹೌದಾ? V ಅಂದ್ರೆ ವೋಲ್ಟೇಜ್ ಗೊತ್ತು, R ಅಂದ್ರೆ ರೆಸಿಸ್ಟೆನ್ಸ್ ಗೊತ್ತು, I ಅಂದ್ರೆ ಕರೆಂಟ್ ಗೊತ್ತಿಲ್ಲ. ಓಕೆ, ಈ ಫಾರ್ಮುಲಾ ಯಾಕೆ ತಗೊಂಡ್ರಿ ಸರ್ ನೀವು ಅಂತಂದ್ರೆ, I ಅಂತಂದ್ರೆ ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಗಿವನ್, I ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾ ಮಾತ್ರ ಹಾಕ್ಬೇಕು ನಾವು? I is equal to ಸೊ E divided by R plus R. Is it right? ಈಗ I ಜಾಗಕ್ಕೆ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ V is equal to I ಇದೆ. I ಅಂದ್ರೆ ಏನಪ್ಪ? E divided by R plus R. ಬರೀತೀನಿ ಇಲ್ಲಿ, E divided by R plus ಸ್ಮಾಲ್ ಲೆಟರ್ R into
ಕ್ಯಾಪಿಟಲ್ ಆರ್. ನನಗೆ ಬೇಕಾಗಿರೋದೇನು ಈ ವ್ಯಾಲ್ಯೂ ಅಲ್ವಾ. ಸೊ ಹಾಗಾಗಿ ಓಮ್ಸ್ ಲಾನ ತಗೊಂಡು ಅಲ್ಲಿ ಕರೆಂಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿ ನಾನು ಈ ವ್ಯಾಲ್ಯೂನ ಕಂಡುಹಿಡಿತಿದ್ದೀನಿ ಅಷ್ಟೇ. ಓಕೆ ಎಸ್, ಈಗ ಈ ಬೇಕಲ್ವಾ, ಫಾರ್ಮುಲಾ ಆಲ್ಟರ್ ಮಾಡ್ಕೊಳ್ಳಿ ಅಥವಾ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ ಮಾಡಿ. ಫಸ್ಟ್ ಕೇಸ್ ಅಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಲ್ಟೇಜ್ 10 is equal to, ಈ ಗೊತ್ತಿಲ್ಲ ಕಂಡುಹಿಡಿಯಬೇಕು, ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಫಸ್ಟ್ ಕೇಸ್ ಅಲ್ಲಿ ಆರ್ ವ್ಯಾಲ್ಯೂ ಏನು 20 ಪ್ಲಸ್ ಸ್ಮಾಲ್ ಲೆಟರ್ ಆರ್ ವ್ಯಾಲ್ಯೂ ಏನು 3 into what is capital R first case ಅಲ್ಲಿ again 20. ಮುಗಿತಲ್ವೇನಪ್ಪ. ಸೊ ಈಗ 20 ಪ್ಲಸ್ 3 ಏನಾಯ್ತು 23. 10 is equal to E divided by 23 into 20 ಅಂತ ಆಯ್ತು. ಹೌದಲ್ಲ. 23 ಲೆಫ್ಟ್ ಸೈಡ್ ತಗೋಬೋದಲ್ಲ, ಏನಾಗುತ್ತೆ ಅವಾಗ. ಸೊ 10 into 23 230 is equal to E into 20 ಅಂತ ಬಂತು. ಬಟ್ ನನಗೆ ಬೇಕಾಗಿರೋದೇನು E ಅಲ್ವಾ. ಸೊ E ಅಥವಾ ಎಪ್ಸಿಲಾನ್ ಏನ್ ಬೇಕಾದ್ರೂ ಬರೀಬಹುದು. ಸೊ E is equal to 230 divided by 20 ಏನ್ ಬೇಕಾದ್ರೂ ಬರೀಬಹುದಲ್ಲ, ಹೇಗ್ ಬೇಕಾದ್ರೂ ಬರೀಬಹುದು. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0 0 ಏನಾಗುತ್ತೆ ಕ್ಯಾನ್ಸಲ್. ದೆನ್ EMF E is equal to 23 by 2 is equal to 11.5. EMF ನ SI ಯೂನಿಟ್ ವೋಲ್ಟ್. ಸಿ 11.5 ವೋಲ್ಟ್ ಬಂತು ಫಸ್ಟ್ ಕಂಡೀಷನ್ ಅಲ್ಲಿ. ವಾಟ್ ಈಸ್ ದ EMF ಆಫ್ ದ ಬ್ಯಾಟರಿ 11.5 ವೋಲ್ಟ್. ಎನಿ ಡೌಟ್ಸ್? ಎಸ್, ಡೌಟ್ಸ್ ಇಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಕೇಸ್ಗೆ ಹೋಗ್ತೀನಿ. ಓಕೆ, ಸೊ ಸ್ಕ್ರೀನ್ ಶಾಟ್ ತಗೊಂಡ್ರಿ ಅಲ್ವಾ. ಈಗ ಸೆಕೆಂಡ್ ಕೇಸ್ ಏನಂತಂದ್ರೆ ಕೇಸ್ 2, ಸೇಮ್ ಬ್ಯಾಟರಿ, EMF E, internal resistance R is equal to 3 ohm and one external resistor capital R is equal to 20 ohm. Yes, then after that ಇದರ voltage V is equal to 10 volt. ಈಗ so another one 30 ohm resistor ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಿದೀವಿ. ಸೊ another one resistor ನ ತಗೋತಾ ಇದ್ದೀನಿ, that is taken as R dash. ಸೊ 30 ohm ನ ಈ ರೆಸಿಸ್ಟರ್ ಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಡಯಾಗ್ರಾಮ್ ಈ ರೀತಿ ಆಗುತ್ತೆ. ಸೊ ಈ ರೀತಿ ಎಕ್ಸ್ಟ್ರಾ ಒಂದು ಅನದರ್ ರೆಸಿಸ್ಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ವಾಟ್ ಈಸ್ ದ EMF of this battery and what about the potential difference across this combination ಅಂತ ಕೇಳಿದಾನೆ. ಓಕೆ, ಇಲ್ಲಿ ಒಂದು ಪಾಯಿಂಟ್ ನೆನಪಿರ್ಲಿ, ನಾನು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿದ್ರು ಕೂಡ ಬ್ಯಾಟರಿಯ EMF ರಿಮೈನ್ಸ್ ಸೇಮ್, ನಥಿಂಗ್ ಚೇಂಜಸ್. ಎಷ್ಟು ಬಂದಿತ್ತು ಬ್ಯಾಟರಿಯ EMF 11.5 ವೋಲ್ಟ್ ಬಂದಿತ್ತಲ್ವೇನಪ್ಪ. ಎಸ್, EMF ರಿಮೈನ್ಸ್ ಸೇಮ್ ಬಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಚೇಂಜ್ ಆಗುತ್ತೆ. ಆಯ್ತಾ. ಎಸ್, ಪೊಟೆನ್ಶಿಯಲ್ ಡಿಫರೆನ್ಸ್ ಫಾರ್ಮುಲಾ ಏನು, V is equal to I into R. ಈಗ ಇಲ್ಲಿ R ಅನ್ನೋದು ಒಂದೇ ಇದೆಯಾ ಅಥವಾ ಎರಡು ರೆಸಿಸ್ಟರ್ಸ್ ಇದೆಯಾ? 2 ರೆಸಿಸ್ಟರ್ಸ್ ಇದೆ, ಹಾಗಾಗಿ ಇಲ್ಲಿ REQ ಅಂತ ಬರ್ಕೋಬೇಕು. Okay, because the two resistors are connected in series. So then V is equal to I. I ಅಂದ್ರೆ ಏನಪ್ಪ ಕರೆಂಟ್. ಸೊ ಇಲ್ಲಿ ಕರೆಂಟ್ ನ ಫಾರ್ಮುಲಾ ಏನ್ ತಗೋಬೇಕು ನಾವು, ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಗಿವನ್, ಸೊ E divided by R plus R ಅಂತ ತಗೋತೀವಿ ಇಂಟು ಉಳಿದಿದ್ದೇನಪ್ಪ REQ. ಇಲ್ಲಿ ಏನ್ ಬರೀಬೇಕೀಗ ನಾನು ಇಲ್ಲಿ REQ ಅಂತ ಬರೀಬೇಕು, ಬಿಕಾಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎರಡಿದೆ. ಓಕೆ, ಸೊ ಫಸ್ಟ್ ಇವಾಗ ನೀವು REQ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಫ್ 2 resistors are connected in series, ಏನ್ ಫಾರ್ಮುಲಾ R1 plus R2, then REQ is equal to R1 is 20, R2 is 30, then REQ is equal to 50 ohm ಅಂತ ಬರುತ್ತೆ. SI unit is very very important. Substitution ಮಾಡಿ. V is equal to what is E 11.5 divided by 50 plus internal resistance 3 into REQ is 50. Then V is equal to 11.5 divided by 50 plus 3, 53 into 50. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ V is equal to 10.85 volt. That's all. So this is the numerical. Arts portal ಕೇಳಿದ್ರೆ ಈ ತರ ಬರುತ್ತೆ. So please take a screenshot. Next, fifth question. Two cells of EMF 3 volt and 4 volt having an internal resistance 1 ohm and 2 ohm respectively
connected in parallel such that both the cells send the current in the same direction. A resistor of 10 ohm is connected across the combination. Calculate the power dissipated in 10 ohm resistor ಅಂತ ಕೇಳಿದಾನೆ. ಇದು ಪವರ್ ಡಿಸಪಿಯೇಟೆಡ್ ಮೇಲಿರೋದು. ಈಗ ಪವರ್ ಡಿಸಪಿಯೇಟೆಡ್ ಫಾರ್ಮುಲಾ ನಾವು ಈ ಚಾಪ್ಟರ್ ಅಲ್ಲಿ ಹುಡುಕಿದ್ರೆ ಮೇನ್ ಆಗಿ ಒಂದೇ ಫಾರ್ಮುಲಾ, ಅದನ್ನ ಆಲ್ಟರ್ ಮಾಡ್ಕೋತೀವಿ. ಯಾವುದು ಸರ್? P is equal to V into I, where V is the voltage, I is the current. ಇಡೀ ಕ್ವಶನ್ ಅಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಕೊಟ್ಟಿಲ್ಲ, ಕರೆಂಟ್ ವ್ಯಾಲ್ಯೂ ಕೊಟ್ಟಿಲ್ಲ, ಎರಡನ್ನೂ ಫೈಂಡ್ ಔಟ್ ಮಾಡಬೇಕು, ಅದು ಡಿಫಿಕಲ್ಟ್. ಹಾಗಾಗಿ ನಾನೇನ್ ಮಾಡ್ತೀನಿ, V ಅಂದ್ರೆ ಏನಪ್ಪಾ? ವೋಲ್ಟೇಜ್. ಅಕಾರ್ಡಿಂಗ್ ಟು ಓಮ್ಸ್ ಲಾ V is equal to IR. Is it right? ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ P is equal to IR into I ಅಂತ ಬರುತ್ತೆ. I ಹಾಗೆ ಕ್ಯಾರಿ ಮಾಡಿದ್ದೀನಿ, V ಜಾಗದಲ್ಲಿ IR ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ I into I ಏನಾಯ್ತು? I ಸ್ಕ್ವೇರ್ ಆಯ್ತು. P is equal to I ಸ್ಕ್ವೇರ್ into R. ದಿಸ್ ಇಸ್ ದ ಫಾರ್ಮುಲಾ. ಈ ತರ ನ್ಯೂಮರಿಕಲ್ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಫಾರ್ಮುಲಾ ತಗೋಬಹುದು. ಏನಕ್ಕೆ ಫಾರ್ಮುಲಾ ಕನ್ವರ್ಟ್ ಮಾಡ್ಕೊಂಡೆ ಅಂದ್ರೆ ಅವನು ಪವರ್ ಡಿಸಪಿಯೇಟೆಡ್ ಇನ್ 10 ಓಮ್ ರೆಸಿಸ್ಟರ್ ಅಂತ ಕೇಳಿದಾನೆ. ಸೊ 10 ಓಮ್ ರೆಸಿಸ್ಟರ್ ಅಲ್ಲಿ ಎಷ್ಟು ಪವರ್ ಡಿಸಪಿಯೇಟ್ ಆಗಿದೆ ಅಂತ ಕೇಳಿದ ಮೇಲೆ ನಾನು ರೆಸಿಸ್ಟರ್ ನ ತಗೊಳ್ಳೇಬೇಕಲ್ವಾ? ಹಾಗಾಗಿ ಜಸ್ಟ್ ಐ ಆಲ್ಟರ್ ದ ಫಾರ್ಮುಲಾ. ನೀವು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಫಾರ್ಮುಲಾ ತಗೋಬಹುದು, ನೋ ಪ್ರಾಬ್ಲಮ್. ಓಕೆ, ಎಸ್, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಫಸ್ಟ್ ಕ್ವಶನ್ ಅನ್ನ ಡಯಾಗ್ರಾಮ್ ರೀತಿ ಕನ್ವರ್ಟ್ ಮಾಡ. ಓಕೆ, ಹೇಗೆ? 2 cells of EMF 3 and 4 volt connected in parallel. ಎರಡು ಸೆಲ್ ಇದೆ. This is the first cell and this one is the second cell. Both the cells are connected in parallel. So first cell na EMF E1 is equal to 3 volt. Second cell na EMF E2 is equal to 4 volt. First cell na internal resistance taken as R1 is equal to 1 ohm. Then R2 is given how much? 2 ohm. Then after that current in the same direction. So current same direction ಅಲ್ಲಿ ಇದೆ. 10 ohm resistor ನ ಕನೆಕ್ಟ್ ಮಾಡಿದರೆ ಈ ಕಾಂಬಿನೇಷನ್ ಗೆ, ಅಂದ್ರೆ ಇದು ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ರೆಸಿಸ್ಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ, ಇದರ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ohm ಅಂತ. ದೆನ್ ವಾಟ್ ಅಬೌಟ್ ದ ಪವರ್ ಡಿಸಪಿಯೇಟೆಡ್ ಇನ್ ದಿಸ್ 10 ohm resistor ಅಂತ ಕೇಳಿದ್ದಾರೆ. ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಅನ್ನ ಥಿಯರಿಟಿಕಲಿ ಕೊಡೋದ್ರ ಬದಲು ಡಯಾಗ್ರಾಮ್ ಅನ್ನು ಕೊಟ್ಟು ಬೇಕಾದ್ರೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ದ ಪವರ್ ಡಿಸಪಿಯೇಟೆಡ್ ಅಂತ ಕೇಳಬಹುದು. ನೀವೆರಡಕ್ಕೂ ರೆಡಿ ಆಗಿ. Okay, now take the formula. P is equal to I square R. ಹೌದಲ್ಲ? ಐ ಕಂಡುಹಿಡಿಯಬೇಕು ಅಷ್ಟೇ ನಾವು, ಬಿಕಾಸ್ ಆರ್ ಇಸ್ ಗಿವನ್ 10. ಐ ಅಂತಂದ್ರೇನು? ಕರೆಂಟ್. ಸೊ ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು? ಐ ಇಸ್ ಈಕ್ವಲ್ ಟು, ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಗಿವನ್, ಯಾವ ಫಾರ್ಮುಲಾ ಮಾತ್ರ ತಗೋಬೇಕು? ಸೊ ಎಪ್ಸಿಲಾನ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್, ಅಥವಾ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಇಲ್ಲಿ ಇ ಮತ್ತೆ ಆರ್ ವ್ಯಾಲ್ಯೂ ಎರಡೆರಡು ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಏನ್ ಬರ್ಕೋತೀವಿ ಈಗ? ಈಕ್ವಿವೆಲೆಂಟ್ EMF, ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಹೌದಲ್ಲ? ಸೊ ಇವಾಗ ಈಕ್ವಿವೆಲೆಂಟ್ EMF ಅನ್ನ ಫೈಂಡ್ ಔಟ್ ಮಾಡಿ. ಸೊ ಈಕ್ವಿವೆಲೆಂಟ್ EMF ಫಾರ್ಮುಲಾ ಆಲ್ರೆಡಿ ಡಿಸ್ಕಷನ್ ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ. ಓಕೆ, ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಈಗ ಎರಡೂ ಸೆಲ್ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರೋದ್ರಿಂದ what is the equivalent EMF formula in parallel combination? Epsilon 1 R2 plus epsilon 2 R1 divided by R1 plus R2. Then EEQ is equal to, what is epsilon 1? 3 into what is R2? 2 plus what is epsilon 2? 4. What is R1? 1 divided by 1 plus 2. What we get? So n barat namge EEQ is equal to 3 2s are 6. 6 plus 4 10 divided by 3 anta barutte. So 10 divided by 3. So 10 divided by 3 madidre 3.33 volt anta barutte. This is the equivalent EMF. ಸಿಕ್ತಲ್ವಾ ಇದು? ನೆಕ್ಸ್ಟ್ ಏನ್ ಬೇಕು ನನಗೆ? ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕು. ಸೊ ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ REQ ಫಾರ್ಮುಲಾ ಏನಪ್ಪಾ? R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ವಾಟ್ ಇಸ್ R1? 1. ವಾಟ್ ಇಸ್ R2? 2. 2 1s are 2 ಡಿವೈಡೆಡ್ ಬೈ 3. ಸೊ ಎಷ್ಟು ಬರುತ್ತಪ್ಪ ಈಗ ನನಗೆ? 0.66 ಓಮ್ ಅಂತ ಬರುತ್ತೆ. ಸೊ ರೆಸಿಸ್ಟೆನ್ಸ್ SI ಯೂನಿಟ್ ಇಸ್ ಓಮ್. ಈಗ REQ ಸಿಕ್ತು, EEQ ಸಿಕ್ತು, ಅದನ್ನ ಕರೆಂಟ್ ಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಕರೆಂಟ್ ವ್ಯಾಲ್ಯೂ ಕಂಡುಹಿಡಿಯಬಹುದಲ್ವಾ? Yes, then I is equal to EEQ divided by R plus REQ. What is the value of EEQ? 3.33. 3.33 divided by what is the value of external resistor? That is 10 plus what is the value of REQ? 0.66. We get 3.33 divided by
10.66. ಇದನ್ನ ಡಿವೈಡ್ ಮಾಡಿದ್ರೆ ಕರೆಂಟ್ ವ್ಯಾಲ್ಯೂ I is equal to 0.312 ಆಂಪಿಯರ್ ಅಂತ ಬರುತ್ತೆ. ದಿಸ್ ಇಸ್ ದ ಕರೆಂಟ್ ವ್ಯಾಲ್ಯೂ 0.312. ಹೌದಲ್ಲ? ಎಸ್, ಈಗ ಕರೆಂಟ್ ಸಿಕ್ತು. ಕರೆಂಟ್ ಸಿಕ್ಕಿದ್ಮೇಲೆ ನಾವು ಈಸಿಯಾಗಿ ಪವರ್ ನ ಕ್ಯಾಲ್ಕುಲೇಟ್ ಮಾಡಬಹುದಲ್ವಾ? Is it right? So n power formula, P is equal to I square into R. Then P is equal to, what is I? 0.312 square is a whole square into what is R? R is equal to 10 ohm. 10. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಆನ್ಸರ್ ಬರಬಹುದು? ಅಪ್ರಾಕ್ಸಿಮೇಟ್ಲಿ 0.94 SI unit watt. That's all. So the power dissipated in this 10 ohm resistor is 0.94 watt. So power na SI unit is watt. Okay, this is the answer. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಐ ಕ್ಲಿಯರ್ ಯುವರ್ ಡೌಟ್ಸ್. ಓಕೆ, ಅರ್ಥ ಆಗಿದ್ರೆ ಸೊ ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್. Next question. Two identical cells either in series or in parallel combination gives the same current 0.5 ampere through external resistance of 4 ohm. Find the EMF and internal resistance of each cell ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ಎರಡು ಐಡೆಂಟಿಕಲ್ ಸೆಲ್ ಇದೆ. ಐಡೆಂಟಿಕಲ್ ಮೀನ್ಸ್ ವಾಟ್? ಸೇಮ್. Is it right? So ಆ ಎರಡು ಸೆಲ್ ಗಳ EMF remain same, ಎರಡು ಸೆಲ್ ಗಳ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಸೇಮ್. ಅದನ್ನ ಐಡೆಂಟಿಕಲ್ ಅಂತ ಹೇಳ್ತೀವಿ. ಸೊ ಈಗ ಕೇಸ್ 1 ನಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೇಸ್ 1 ನಲ್ಲಿ ಈ ಟೂ ಐಡೆಂಟಿಕಲ್ ಸೆಲ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿತ್ತು. ಓಕೆ, ಎಸ್, ದಿಸ್ ಇಸ್ ದ ಫಸ್ಟ್ ಸೆಲ್, this one is the first cell and this one is the second cell. ಈ ಎರಡು ಸೆಲ್ ಗೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಕನೆಕ್ಟ್ ಆಗಿತ್ತು. ಆಯ್ತಾ? ಫಸ್ಟ್ ಸೆಲ್ ನ EMF ಟೇಕನ್ ಆಸ್ ಎಪ್ಸಿಲಾನ್, ಸೆಕೆಂಡ್ ಸೆಲ್ ನ EMF ಇಸ್ ಆಲ್ಸೋ ಟೇಕನ್ ಆಸ್ ಎಪ್ಸಿಲಾನ್. ಓಕೆ, ಎರಡಕ್ಕೂ ಯಾಕೆ ಸರ್ ಸೇಮ್ ತಗೊಂಡ್ರಿ ಅಂದ್ರೆ ಐಡೆಂಟಿಕಲ್ ಸೆಲ್, EMF ರಿಮೈನ್ಸ್ ಸೇಮ್. ಫಸ್ಟ್ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ R, ಸೆಕೆಂಡ್ ಸೆಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ R because both are identical cells, same EMF and same internal resistance. Okay, and external resistance is how much? 4 ohm. Then ಈ ಕಂಡೀಷನ್ಸ್ ಅಲ್ಲಿ ಎರಡೂ ಸೆಲ್ ಗಳು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದಾಗ ಅಲ್ಲಿ ಫ್ಲೋ ಆಗ್ತಾ ಇರುವಂತಹ ಕರೆಂಟ್ ನ ವ್ಯಾಲ್ಯೂ ಎಷ್ಟಪ್ಪ? 0.5 ಆಂಪಿಯರ್. ಇದು ಫಸ್ಟ್ ಕೇಸ್. ಸೊ ಈ ಫಸ್ಟ್ ಕೇಸ್ ಅಲ್ಲಿ ಇಫ್ ಬೋತ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ವಾಟ್ ಈಸ್ ದ EMF ವ್ಯಾಲ್ಯೂ of the each cell and what about the internal resistance of each cell ಅಂತ ಕೇಳಿದಾನೆ. ಓಕೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಎರಡೂ ಸೆಲ್ ಗಳ EMF ವ್ಯಾಲ್ಯೂ ಎಷ್ಟು, ಎರಡೂ ಸೆಲ್ ಗಳ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾನೆ. ದೆನ್ ಸೆಕೆಂಡ್ ಕೇಸ್ ಅಲ್ಲಿ ಕೇಸ್ 2 ಬಂದ್ರೆ ಅಗೈನ್ ದ ಸೇಮ್ ಟೂ ಐಡೆಂಟಿಕಲ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈಗ ಅದೇ ಎರಡು ಸೆಲ್ಗಳು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿವೆ. ಓಕೆ, ಸೊ ಅದೇ ಎರಡು ಸೆಲ್ ಗಳು ಇವಾಗ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿವೆ. ಎರಡೂ ಸೆಲ್ ಗಳ EMF ರಿಮೈನ್ಸ್ ಸೇಮ್, ಎರಡೂ ಸೆಲ್ ಗಳ ಇಂಟರ್ನಲ್ ರೆಸಿಸ್ಟೆನ್ಸ್ ರಿಮೈನ್ ಸೇಮ್. ಅದು ಕನೆಕ್ಟ್ ಆಗಿರುವಂತಹ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 4 ಓಮ್, ಫ್ಲೋ ಆಗ್ತಾ ಇರುವಂತಹ ಕರೆಂಟ್ ರಿಮೈನ್ ಸೇಮ್, I is equal to 0.5 ಆಂಪಿಯರ್. ಎರಡು ಸೆಲ್ ಗಳು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರ್ಲಿ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರ್ಲಿ, ವಾಟ್ ಅಬೌಟ್ ದ ಕರೆಂಟ್ ಅಕಾರ್ಡಿಂಗ್ ಟು ದ ಕ್ವಶನ್ ರಿಮೈನ್ ಸೇಮ್. ಈ ರೀತಿ ಅದೇ ಎರಡು ಸೆಲ್ ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ ವಾಟ್ ಅಬೌಟ್ ದ EMF of the two cells, what about the internal resistance of the two cells ಅಂತ ಕೇಳಿದಾನೆ. ಓಕೆ, ಕ್ಲಾರಿಟಿ ಸಿಕ್ತಲ್ವಾ? ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಎರಡು ಸೆಲ್ ಗಳನ್ನ EMF ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಏನು, ಅದೇ ಎರಡು ಸೆಲ್ ಗಳನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ EMF ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಏನು ಅಂತ ಕೇಳಿದಾನೆ. ಓಕೆ, ಸೊ ನಾವಿವಾಗ ಅದನ್ನ ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಕೇಸ್ 1 ಅಂತ ಬರೀರಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೇಸ್ 1 ಯಾವ ಕಾಂಬಿನೇಷನ್ ಅಪ್ಪ? ಇನ್ ಸೀರೀಸ್ ಕಾಂಬಿನೇಷನ್. In series combination. In series combination. Okay, so series combination ಅಲ್ಲಿ what about the equivalent EMF formula? ಇದೆಲ್ಲವೂ ಗೊತ್ತಿರಬೇಕು. In series combination equivalent EMF formula epsilon 1 plus epsilon 2. Is it right? Then equivalent EMF is equal to, ಎರಡು ಸೆಲ್ ಗಳು ಐಡೆಂಟಿಕಲ್ ಅಲ್ವಾ? ಐಡೆಂಟಿಕಲ್ ಆಗಿರೋದ್ರಿಂದ epsilon 1 is also epsilon plus epsilon 2 is also epsilon because epsilon 1 is equal to epsilon 2 is equal to epsilon, ಅಥವಾ E ಅಂತ ಬೇಕಾದ್ರೂ ಕರಿಬಹುದು, ನೋ ಪ್ರಾಬ್ಲಮ್. Is it right? ಐಡೆಂಟಿಕಲ್ ಸೆಲ್ ಆಗಿರೋದ್ರಿಂದ ಎರಡು ಸೆಲ್ ಗಳ EMF ರಿಮೈನ್ಸ್ ಸೇಮ್. ಸೊ ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ epsilon plus epsilon ಏನ್ ಬರುತ್ತೆ? 2 epsilon. Then equivalent EMF in series combination is 2 epsilon.
Same like that. So equivalent internal resistance of two cells in series combination formula R1 plus R2. R1 is also R1 is equal to R2 is equal to R ಆಗಿರೋದ್ರಿಂದ R1 is also R, R2 is also R, R plus R is how much? 2R. Then equivalent internal resistance in series combination is 2R. ಬರ್ಕೋತೀರಿ ಹೌದಲ್ಲ. ವಾಟ್ ಅಬೌಟ್ ದ ಕರೆಂಟ್ ಫಾರ್ಮುಲಾ? ಸೊ ಕರೆಂಟ್ I is equal to EEQ divided by capital R plus REQ. ಈ ಫಾರ್ಮುಲಾ ಗೊತ್ತು ನಿಮಗೆ. Then what is the value of current in series combination? 0.5. Write it here. 0.5 is equal to EEQ in series combination how much? 2E ಅಥವಾ 2 epsilon divided by what about R value? 4 plus what about REQ? REQ is also 2R. Write it here. 2R. Is it right? So this one taken as equation 1. ಇದನ್ನ equation 1 ಅಂತ ಕರೀರಿ. In series combination we get an equation 1. 0.5 is equal to 2E divided by 4 plus 2R. Next again the two identical cells are connected in parallel. ಈಗ parallel ಆಗಿ ಕನೆಕ್ಟ್ ಮಾಡಿದಾಗ ಇನ್ನೊಂದು equations ಬರುತ್ತೆ. ಅದನ್ನ ನಾವು ನೋಡೋಣ ಇವಾಗ. Case 2 in parallel combination. Case 2 in parallel combination. In parallel combination, what about the equivalent EMF? In parallel combination, ಎರಡು ಸೆಲ್ಗಳನ್ನ parallel ಆಗಿ ನಾವು ಕನೆಕ್ಟ್ ಮಾಡಿದಾಗ ಅದರ equivalent EMF ಏನಾಗಿರುತ್ತೆ? ಎಪ್ಸಿಲಾನ್ ಅಷ್ಟೇ ಆಗಿರುತ್ತೆ ಅಥವಾ E ಅಷ್ಟೇ ಆಗಿರುತ್ತೆ. ಬಿಕಾಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ EMF ಆರ್ ವೋಲ್ಟೇಜ್ ರಿಮೈನ್ಸ್ ಸೇಮ್ ಇಷ್ಟೇ ಇರುತ್ತೆ. ಹಾಗೂ ನಿಮಗೆ ಕ್ಲಾರಿಟಿ ಬೇಕು ಅಂದ್ರೆ ಇಲ್ಲಿ ಮಾಡಿರ್ತೀನಿ ನೋಡಿ. EEQ is equal to, ಇದು ನೋಟ್ ಮಾಡ್ಕೊಳ್ಳಿ, ರಬ್ ಮಾಡ್ಬಿಡ್ತೀನಿ. EEQ is equal to epsilon 1 R2 plus epsilon 2 R1 divided by R1 plus R2. ಇದೆ ಅಲ್ವೇನಪ್ಪ ಫಾರ್ಮುಲಾ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ದೆನ್ EEQ is equal to epsilon 1 ಅಂದ್ರೆ epsilon, R2 ಅಂದ್ರೆ R plus ER divided by 2R ಅಂತ ಬರುತ್ತೆ. Then EEQ is equal to ER plus ER 2ER divided by 2R. So 2 get cancel, RR get cancel, remaining what? Epsilon ಅಥವಾ E. Is it right? So equivalent EMF in parallel combination so remain same, E ಒಂದೇ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಬರೆದಿದ್ದೇನೆ. ಎಕ್ಸಾಮ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಬರೀಬಹುದು. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ತೋರಿಸಿದ್ದಷ್ಟೇ. ಓಕೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಅಥವಾ ಐ ಆಮ್ ಗೋಯಿಂಗ್ ಟು ರಬ್. Yes. So ಈಗ next what about the internal resistance REQ in parallel combination? Internal resistance of the two cell ಏನ್ ಬರುತ್ತೆ ಅಂದ್ರೆ R/2 ಅಂತ ಬರುತ್ತೆ. ಹೇಗ್ ಬರುತ್ತೆ ಸರ್? ಸೊ ಅದನ್ನು ಕೂಡ ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. Equivalent internal resistance in parallel combination formula REQ is equal to R1 R2 divided by R1 plus R2. Is it right? Then what is R1? That is R. What is R2? That is R divided by R plus R. Then R square divided by 2R. 1R get cancelled. What is the remaining? R/2. ಹೌದಲ್ಲ? ಇದನ್ನ ನೀವು ಇಲ್ಲಿ ಎಕ್ಸಾಮ್ ಅಲ್ಲಿ ಬರೀಬೇಕು ಅನ್ನೋ ರೂಲ್ ಇಲ್ಲ, ನೀವು ಡೈರೆಕ್ಟ್ ಆಗಿ ಬರೆದ್ರು ನಡೆಯುತ್ತೆ. ಓಕೆ, ಎಸ್. ಈಗ ಇನ್ ಪ್ಯಾರಲಲ್ ಕಾಂಬಿನೇಷನ್ ಎರಡು ಸೆಲ್ಗಳ ಈಕ್ವಿವೆಲೆಂಟ್ EMF ಅಂಡ್ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಸಿಕ್ಕಿದೆ. ವಾಟ್ ಅಬೌಟ್ ಕರೆಂಟ್ ಫಾರ್ಮುಲಾ? I is equal to EEQ divided by R plus REQ ಅಂತ ಬರುತ್ತೆ. Is it right? So EEQ ಅಂದ್ರೆ ಏನು? E ಅಥವಾ ಎಪ್ಸಿಲಾನ್ ಎರಡು ಹೇಗ್ ಬೇಕಾದ್ರೂ ಪ್ರೊನೌನ್ಸ್ ಮಾಡಬಹುದು. ಡಿವೈಡೆಡ್ ಬೈ R ಅಂದ್ರೆ 4 ಪ್ಲಸ್ REQ ಅಂತಂದ್ರೆ R/2. ಅದನ್ನ ಇಲ್ಲಿ ಬರ್ಕೋತೀನಿ ನೋಡ್ರಪ್ಪ. ಸೊ I is equal to epsilon divided by 4 plus R/2. I ಅಂದ್ರೆ ಏನು? ಕರೆಂಟ್ ಕೊಟ್ಟಿದ್ದಾನೆ ಏನು? 0.5 ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ 0.5 is equal to 0.5 is equal to epsilon divided by 4 plus R/2 ಅಂತ ಬರುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ 2 ಇರೋದ್ರಿಂದ LCM ತೆಗೆದ್ಬಿಡಿ. ಏನಾಗುತ್ತೆ ಅವಾಗ? 0.5 is equal to epsilon divided by 8 plus R/2 ಅಂತ ಬರುತ್ತೆ. These 2 goes to the numerator. So what we get? So 0.5 is equal to epsilon 2 epsilon divided by 8 plus R ಅಂತ ಬರುತ್ತೆ. This one taken as equation 2. ಅದನ್ನ equation 2 ಅಂತ ಕರೀರಿ. ಓಕೆ, ಸಿ ಎರಡು ಸೆಲ್ಗಳು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದಾಗ ಐ ಗೆಟ್ equation 1. ಇಫ್ ಬೋತ್ ದ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ equation 2 ಬಂತು ನನಗೆ. ಓಕೆ, ಹಾಗೆ ಅಬ್ಸರ್ವ್ ಮಾಡಿ equation 1 ಲೆಫ್ಟ್ ಹ್ಯಾಂಡ್ ಸೈಡ್ 0.5 ಇದೆ.
ಈಕ್ವೇಶನ್ 2 ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಗೈನ್ 0.5 ಇದೆ ಹೌದಲ್ಲ ಸೊ 0.5 ಇದೆ ಈಕ್ವೇಶನ್ 2 ಅಲ್ಲಿ ಹಾಗಾಗಿ ಕ್ಯಾನ್ ವಿ ಕಂಪೇರ್ ಈಕ್ವೇಶನ್ 1 and 2 ಇಸ್ ಇಟ್ ರೈಟ್ ಸೊ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಬೋರ್ಡ್ ರಬ್ ಮಾಡ್ತೀನಿ ಬಿಫೋರ್ ದಟ್ ಇಫ್ ಯು ವಾಂಟ್ ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಓಕೆ ಸ್ಕ್ರೀನ್ ಶಾಟ್ ತಗೊಂಡ್ರಿ ಅಲ್ವಾ ಎಸ್ ಈಗ ಈಕ್ವೇಶನ್ 1 ಏನಿತ್ತಪ್ಪ ಈಕ್ವೇಶನ್ 1 0.5 is equal to 2 epsilon divided by 4 plus 2r ಅಂತ ಐತಿ ಈಕ್ವೇಶನ್ 1 ವಾಟ್ ಅಬೌಟ್ ಈಕ್ವೇಶನ್ 2 ಏನು ಬಂತು ನಮಗೆ 0.5 is equal to 2 epsilon divided by 8 plus r ಅಂತ ಬಂದಿತ್ತು is it right this is the equation 2 see in both the equation left hand side ಏನಿದೆ 0.5 current remains same ಹಾಗಾಗಿ ಎರಡು ಈಕ್ವೇಶನ್ಸ್ ಅನ್ನ ಕಂಪೇರ್ ಮಾಡಬಹುದಲ್ವಾ ಎಸ್ ಕಂಪೇರ್ ಮಾಡಿ compare equation 1 and 2 we get ಕಂಪೇರ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ ಸೊ 2 epsilon divided by 4 plus 2r is equal to 2 epsilon divided by 8 plus r ಅಂತ ಬರುತ್ತೆ ಸೊ 2 epsilon get cancel ಇಲ್ಲಿ ಏನಾಗುತ್ತೆ ಎರಡು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ ಸೊ ಕ್ರಾಸ್ ಮಲ್ಟಿಪ್ಲೈ ಆಗಿ 8 plus r is equal to 4 plus 2r ಅಂತ ಬರುತ್ತಲ್ವಾ ಸೊ r ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ಳಿ 4 ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿ ಏನ್ ಬರುತ್ತೆ ಅವಾಗ 8 minus 4 is equal to 2r minus r ಅಂತ ಬರುತ್ತೆ ಸೊ r ನ ರೈಟ್ ಸೈಡ್ ತಗೊಂಡಿದ್ದೇನೆ 4 ನ ಲೆಫ್ಟ್ ಸೈಡ್ ಕಳಿಸಿದ್ದೇನೆ then we get so 8 minus 4 is equal to 2r minus r then what we get 4 is equal to r ಅಂತ ಬರುತ್ತೆ then r is equal to 4 ohm ಆ ಎರಡು ಸೆಲ್ ಗಳ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತಪ್ಪ 4 ohm ಇರುತ್ತೆ then ಇನ್ನೇನ್ ಫೈಂಡ್ ಔಟ್ ಮಾಡ್ಬೇಕು ನಾವು EMF ಫೈಂಡ್ ಔಟ್ ಮಾಡಬೇಕು ಈಗ ಸ್ಮಾಲ್ ಲೆಟರ್ r ಸಿಕ್ತಲ್ವಾ ಈ ವ್ಯಾಲ್ಯೂನ ಈಕ್ವೇಶನ್ 1 ಅಥವಾ ಈಕ್ವೇಶನ್ 2 ಗೆ ಸಬ್ಸ್ಟಿಟ್ಯೂಷನ್ ಮಾಡಿ substitution ಮಾಡಿದ್ರೆ we get the EMF of both the cells okay ನಾನು ಈ r ವ್ಯಾಲ್ಯೂ ಈಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಈಕ್ವೇಶನ್ 1 ಏನಿದೆ 0.5 is equal to 2 epsilon divided by 4 plus 2r ಅಂತ ಇದೆ what is r 4 ohm substitution ಮಾಡಿ so 0.5 is equal to 2 epsilon divided by 4 plus r 4 ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 4 2 ಏನಾಗುತ್ತೆ ಓಕೆ ಒಂದು ಸ್ಟೆಪ್ ಬರೀತೀನಿ r is 4 then 4 2 8 0.5 is equal to 2 epsilon divided by 4 2 8 plus 4 12 ಅಂತ ಬರುತ್ತೆ so take this 12 left hand side what we get 0.5 into 12 is equal to 2 epsilon ಅಂತ ಬರುತ್ತೆ I want EMF epsilon ಬೇಕು ನನಗೆ ಹಾಗಾಗಿ epsilon ಅಲ್ಲೇ ಇಟ್ಕೋತೀನಿ 2 ನ ಡಿನಾಮಿನೇಟರ್ ಕಳಿಸ್ತೀನಿ ಏನಾಗುತ್ತೆ ಅವಾಗ 0.5 into 12 divided by 2 ಅಂತ ಬರುತ್ತೆ so 2 1s are 2 6 are 6 into 0.5 is how much 3 volt that's all so this is the EMF of the two cells ಎರಡು ಸೆಲ್ ಗಳು ಐಡೆಂಟಿಕಲ್ ಆಗಿರೋದ್ರಿಂದ ಎರಡು ಸೆಲ್ ಗಳ EMF ಸೇಮ್ ಇರುತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಸೇಮ್ ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶ್ಚನ್ ಆರ್ಟ್ ಸ್ಪಾಟ್ ಅಲ್ಲಿ ಕೇಳಿದ್ರೆ ಈ ರೀತಿ ಕೇಳ್ತಾರೆ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ನೆಕ್ಸ್ಟ್ ನ್ಯೂಮರಿಕಲ್ ಸೊ ಈ ನ್ಯೂಮರಿಕಲ್ ನ ನೀವು ಹೋಮ್ ವರ್ಕ್ ಮಾಡ್ಕೊಳ್ಳಿ ಅಂಡ್ ಇದರ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತುಂಬಾ ಸಿಂಪಲ್ ನ್ಯೂಮರಿಕಲ್ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ಕೊಡ್ತೀನಿ ಓಕೆ ನೆಕ್ಸ್ಟ್ ನಾವು ಯಾವ ನ್ಯೂಮರಿಕಲ್ ಅಂದ್ರೆ ವೀಟ್ ಸ್ಟೋನ್ ನೆಟ್ವರ್ಕ್ ಮೇಲೆ ನ್ಯೂಮರಿಕಲ್ ನ ಸಾಲ್ವ್ ಮಾಡಬೇಕು ಇಲ್ಲಿವರೆಗೂ ಥಿಯರಿ ಬೇಸ್ಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ ಅದೇ ತರ ಇವಾಗ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು ಮತ್ತೆ ವೀಟ್ ಸ್ಟೋನ್ ನೆಟ್ವರ್ಕ್ ಮೇಲೆ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಬೇಕು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿರುವಂತಹ ನ್ಯೂಮರಿಕಲ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಆಲ್ಮೋಸ್ಟ್ ಇದೇ ತರ ನ್ಯೂಮರಿಕಲ್ಸ್ ಬಂದಿರುತ್ತೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು ನೆಕ್ಸ್ಟ್ ಚಾಪ್ಟರ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ 2 ಅಪ್ಲೋಡ್ ಮಾಡಾದ್ಮೇಲೆ ಓಕೆ ನಿಮ್ಗೆ ನ್ಯೂಮರಿಕಲ್ಸ್ ಅಲ್ಲಿ ಏನೇ ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆ ಡೌಟ್ಸ್ ಅನ್ನು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಆಯ್ತಾ ಸೊ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ದೆನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಓಕೆ ನಿಮಗೋಸ್ಕರ ವಿಡಿಯೋ ಮಾಡ್ತಿದೀವಿ ಅಂದ್ಮೇಲೆ ನಮಗೋಸ್ಕರ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರಲ್ಲಿ ಲಾಸ್ ಏನಿಲ್ಲ ಅಲ್ವಾ ಎಸ್ ಸಿ ಇನ್ ನೆಕ್ಸ್ಟ್ ವಿಡಿಯೋ